ಉಪಕಾರಿಗಳ ಕೀಟಗಳು ಅದ್ರ ಒಳಗೆ ಹೊಟ್ಟೆ ಕಳೆದು ನಾವು ಏನು ನೀರು ಹಾಕಿಲ್ಲ, ಅದಕ್ಕೆ ಏನೂ ಮಾಡಿಲ್ಲ, ಇಷ್ಟು ಮಾಯ್ಚರ್ನಾಗ ಇವು ಸಾಕಷ್ಟು ಭೂತಾಯಿ ಗರ್ಭಗಳು ಸೂಕ್ಷ್ಮ ಜೀವಿಗಳದವು. ಅವು ನಮ್ಮ ತರಿಗೆಲೆ ಅವನ್ನೆಲ್ಲ ತಿಂದಾಗ ಆಟೋಮೆಟಿಕ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆಕೈತಿ. ವಿಜ್ಞಾನಿಗಳ ಜ್ಞಾನಗಳನ್ನು ತಗೊಂಡು ನಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೊಂಡಾಗ ನಮ್ಮ ಕೃಷಿ ಭಾಳ ಚೆನ್ನಾಗಿ ಆಕೈತಿ. 2,500 ಲಕ್ಷ ಕೋಟಿ ಸಬ್ಸಿಡಿ ಕೊಡ್ತೈತೆ ಸರ್ಕಾರ ಗೊಬ್ಬರಕ್ಕೋಸ್ಕರ. ನಾನು ಆಗಲೇ ನಿಮ್ಗೆ ಹೇಳಿದೆ, ಇದು ಒಂಥರ ಗರ್ಭ ಕಟ್ತೈತ್ರಿ ಅಂತ ಇದೆ ನೋಡ್ರಿ. ಇದು ಸಗಣಿಲಿದ್ದ ಕಟ್ಟಿದ್ದು. ಇದು ಏನಂತಂದ್ರೆ ರೂಟ್ ಗ್ರಬ್ ಇದೆ, ಸಾರಿ ಡಂಗ್ ರೂಲರ್ ಅಂತಾರೆ ಅದಕ್ಕೆ. ಇದೆಲ್ಲ ಇಂಥವು ಸಾಕಷ್ಟು ಹುಳುಗಳು ಗರ್ಭ ಕಟ್ತೈತಿ. ಗರ್ಭಕೋಶ ಆಗಿ ಇದಕ್ಕೆ ಪರಿವರ್ತನೆ ಆಕೈತಿ. ಉಪಕಾರಿಗಳ ಕೀಟಗಳು ಅದ್ರ ಒಳಗೆ ಹೊಟ್ಟೆ ಕಳೆದು ನಾವು ಏನು ನೀರು ಹಾಕಿಲ್ಲ, ಅದಕ್ಕೆ ಏನೂ ಮಾಡಿಲ್ಲ, ಇಷ್ಟು ಮಾಯ್ಚರ್ನಾಗ ಈ ಥರ ಸಾಕಷ್ಟು ಹುಳುಗಳು ಕೆಲಸ ಮಾಡ್ತಾವ್ರಿ. ಇದೆ ಡಂಗ್ ರೂಲರ್ ಅಂತಾರೆ. ಇದು ಒಯ್ದು ಭೂಮಿ ಒಳಗೆ ಸೇರ್ಸೈತಿ. ಇದು ಚೆನ್ನಾಗಿ ಕೆಲಸ ಮಾಡ್ತೀವಿ. ಇದೇನು ಹಾನಿ ಮಾಡೋದಂತದಲ್ಲ. ಅದನ್ನು ಇಷ್ಟಿಷ್ಟು ಉಂಡಿ ಮಾಡಿ ಭೂಮಿಯಾಗ ಸೇರ್ಸೈತಿ. ಅದು ಡ್ರೈ ಆದ್ಮೇಲೆ ಮತ್ತೊಂದು ಬೇರೆ ಹುಳ ತಿಂತೈತಿ. ಅವಾಗ ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳು ಅವೈಲೇಬಲ್ ಆಕವು. ನಿಮಗೆ ರಿಪೋರ್ಟ್ ಹೇಳಿದ್ನಲ್ರಿ, ಇದ್ರೊಳಗೆ ಜಿಂಕ, ಬೋರಾನ, ಐರಾನ್, ಆರ್ಗ್ಯಾನಿಕ್ ಕಾರ್ಬನ್ ಇದಕ್ಕೆ ಚೆಕ್ ಮಾಡಿರಿ ನೀವು. ರೈನೋಸರ್ ಬಿಲ್ಸ್ ತಿಂದಿದ್ದು ಆರ್ಗ್ಯಾನಿಕ್ ಕಾರ್ಬನ್ 33.11 ಐತ್ರಿ. ಇವತ್ತು ನಮ್ಮ ಸಾಯಿಲ್ನ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತೆ ಅಂತೀರಿ? 0.00 ಹಿಂಗೆಲ್ಲ ಹೇಳ್ತೀವಿ ರೀ. ನಾವು ಹಿಂದೆಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಹೆಂಗೆ ಇನ್ಕ್ರೀಸ್ ಆಕೈತೆ ನಮಗೆ ಈಗ ಗೊತ್ತಾಕೈತಿ. ಇವು ಸಾಕಷ್ಟು ಭೂತಾಯಿ ಗರ್ಭಗಳು ಸೂಕ್ಷ್ಮ ಜೀವಿಗಳದವು. ಅವು ನಮ್ಮ ತರಿಗೆಲೆ ಅವನ್ನೆಲ್ಲ ತಿಂದಾಗ ಆಟೋಮೆಟಿಕ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆಕಿತ್ತು. ಬಟ್ ನಾವು ಆ ಕೆಲಸ ಎಲ್ಲಿ ಮಾಡ್ತೀವಿ? ಇದ್ರ ಬಗ್ಗೆ ಪರಿವೆಯಲ್ಲಿ ಅದು ಇಂಪಾರ್ಟೆಂಟ್ ಆಗಿ ಒಣ ಬೇಸಾಯದ ರೈತರಿಗೆ ಇದು ತರಿಗೆಲೆಗಳು ಸಿಗ್ತಾ ಇರಂಗಿಲ್ಲ. ಈ ಥರ ಪರಿವರ್ತನೆ ಮಾಡಿ ಹಸುವಿನ ಸಗಣಿ ಹಾಕೋದ್ರಿಂದ ಇದೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ತೋಟಗಾರಿಕೆ ಬೆಳೆ ಇರ್ತವೆ, ತೋಟಗಾರಿಕೆ ಗಿಡ ದೊಡ್ಡದಾತಂತಂದ್ರೆ ತನ್ನಿಂದ ತಾನು ರಕ್ಷಣೆ ಮಾಡ್ಕೊಂತ. ಹೆಂಗೆ ರಕ್ಷಣೆ ಮಾಡ್ಕೊಂತ? ತರಗೆಲೆ ಎಲ್ಲ ಉದುರ್ಸ್ತೈತಿ. ಅದು ಮತ್ತು ಇಂಥ ಹುಳುಗಳು ತಿಂತವು. ಅದು ಮತ್ತು ಗೊಬ್ಬರ ಆಕತಿ. ಬಟ್ ಇದು ಒಣ ಬೇಸಾಯಕ್ಕೆ ಇದೆಲ್ಲ ಏನು ಲೆಕ್ಕತಿ? ಅದಕ್ಕೆ ಇದು ಅವಶ್ಯವಾಗಿ ಇದು ಸಗಣಿ ಗೊಬ್ಬರ ಭಾಳ ಮಹತ್ವದ ಐತಿ. ಇದ್ರ ಇನ್ನೂ ಸಂಶೋಧನೆ ಆಗಬೇಕು. ಇದು ರೈತರಿಗೆ ಭಾಳ ತಿಳುವಳಿಕೆ ಬರಬೇಕು. ಹೊರಗಿಂದ ಯಾರೂ ಏನು ತರೋ ಅವಶ್ಯಕತೆ ಇಲ್ಲ. ಇದು ಒಣ ಬೇಸಾಯಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಸರ್? ಇದು ಒಣ ಎಲ್ಲದಕ್ಕೂ ಉಪಯೋಗ. ಒಣ ಬೇಸಾಯ ಅಂತಲ್ರಿ, ಟೋಟಲಿ ಒಣ ಬೇಸಾಯದಕ್ಕೆ ಅಂತಂದ್ರೆ 100% ಇದನ್ನ ನನ್ನ ಲಾಭಗಳನ್ನು ಹೇಳಿದ್ನಲ್ಲ ನಿಮ್ಗೆ, 4 ಲಾಭಗಳನ್ನು. ಈ 4 ಲಾಭಗಳು ಆದಾಗ ಆಟೋಮೆಟಿಕ್ಲಿ ನೀವು ಈಗ ಉದಾಹರಣೆ ಹೇಳ್ತೀನಿ ನಿಮ್ಗೆ. NPK, ಸಾರ್ವಜನಿಕ, ರಂಜಕ, ಪೊಟ್ಯಾಸ್ ಅಷ್ಟೇ ಕೊಡ್ತಾರೆ ನಮ್ಗೆ. ಮತ್ತು ಇವತ್ತು ಎಕ್ಸ್ಟ್ರಾ ಹೇಳಕತ್ತಾರೆ, ಜಿಂಕ್ ಲಿಂಕ್ ಮಾಡಿ ಕೊಡಕತ್ತಾರ. ಇವೆಲ್ಲ 16 ಲಘು ಪೋಷಕಾಂಶಗಳು ಇದ್ರಾಗದವಲ್ರಿ. ಮತ್ತು ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಈಗ PSB ತಗೋರಿ, ನಿಮ್ಮ ರಂಜಕ ಕರಗಿಸಿ ಕೊಡುತ್ತೆ ಅಂತ ಹೇಳಕತ್ತಾರ. ಅದು ಮುಂದೆಲ್ಲ ರಿಪೋರ್ಟ್ನಾಗ ಹೇಳ್ತೀನಿ. PSB ಸಾರಜನಕ ಅಂದ್ರೆ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಹೀರಿಕೊಂಡು ಭೂಮಿಯಾಗ ಬರೋದು ನೈಟ್ರೋಜನ್ ಫಿಕ್ಸರ್ ಅಂತಾರವ. ಅವು ಇದ್ರೊಳಗೆ ಅದಾವಲ್ಲ. ಇವನ್ನೆಲ್ಲ ನಾವು ಪಾಕೆಟ್ ತರಕತ್ತೇವಲ್ಲ, ಏನು ಪಾಕೆಟ್ ತರೋದಿಲ್ಲ. ಇಷ್ಟು ಪರಿವರ್ತನೆ ಮಾಡಿ ಹಾಕಿದ್ರೆ ಸಾಕು. ಅಕಸ್ಮಾತ್ ನೀವು ಹಂಗೆ ಹಾಕಿದ್ರೆ ಚೆನ್ನಾಗಿದೆ. ನಮ್ಮ ಪೂರ್ವಿಕರು ಏನು ಹೇಳ್ತಿದ್ರು, ನಾನು ಇಷ್ಟೆಲ್ಲ ಕತೆ ಹೇಳಕತ್ತೀನಿ, ಅವ್ರು ಒಂದು ಮಾತನ್ನ ಹೇಳಿ ಮುಗಿಸಿದ್ರು. ಏನಂತಂದ್ರೆ, ಈ ವರ್ಷ ಹಾಕಿದ ಗೊಬ್ಬರ ಮುಂದಿನ ವರ್ಷ ಹತ್ತತ್ಲೇ ತಮ್ಮ ಅಂತ. ಯಾಕೆ ಹಂಗೆ ಹೇಳ್ತಿದ್ರು ಅವರು? ಈ ಗೊಬ್ಬರ ನಿಮ್ಮ ತಿಪ್ಪಿ ತುಂಬಬೇಕಾದ್ರೆ ಸಿಕ್ಕಾಪಟ್ಟಿ ಹೀಟ್ ಇರ್ತಿತ್ತು. ಆ ಹೀಟ್ ಇದ್ದಿದ್ದನ್ನು ನಾವು ಬಿಸಿಲಿಗೆ ಹೋಗಿ ಹರಡಿದಾಗ ಮತ್ತು ಬಿಸಿಲಿಗೆ ಒಣಗ್ತಿತ್ತು. ಅವಾಗ ಭಗವಂತ ಮಳೆ ಸುರಿಸಿದಾಗ ಈ ಗೆದ್ಲಿ, ಗೊಣ್ಣಿ ಹುಳ, ಲಾರ್ವಾ ಇಂಥವೆಲ್ಲ ತಿಂದು ನಾವು ಯಾವ ಕಂಡಿಲ್ಲವು. ಅವು ನಮಗೆ ಒಂದು ವರ್ಷ ಹಾಕಿದ ಗೊಬ್ಬರ ಮರನೇ ವರ್ಷ ಹುಡುಕಿದ್ರೆ ಯಾರು ಸಿಗ್ತೈತ್ರಿ ಹೊಲ್ದಾಗ? ಒಮ್ಮೆ ನೋಡ್ರಿ, ನಿಮ್ಮ ಒಂದು ವರ್ಷ ಹಾಕಿರ್ತೀರಿ ಗೊಬ್ಬರ, ತಿಪ್ಪಿ ಗೊಬ್ಬರ, ಮರನೇ ವರ್ಷ ಹುಡ್ಕೊಂಬರಕ್ಕೆ ಸಾಧ್ಯ ಐತ್ರಿ? ಮಣ್ಣಿನೊಳಗೆ ಮಣ್ಣಾಗಿ ಲೀನಾಗಿರ್ತೈತ್ರಿ. ಅದು ನಮಗೆ ಈಗ ಗೊತ್ತಾಗೈತೆ. ಅದು ಹಂಗೆ ಇದ್ರದ್ದು ಭಾಳ ಐತ್ರಿ ಸರ್. ಈಗ ನಾವು ಹಸಿ ಸಗಣಿಯಿಂದ ಇದೆಲ್ಲ ಮಾಡೋದು ನೋಡಿದೀವಲ್ಲ. ಸೊ ಸ್ವಲ್ಪ ಜನಕ್ಕೆ ಹಸಿ ಸಗಣಿ ಸಿಗ್ಲಿಲ್ಲ ಅಂದ್ರೆ ದನ ಕರು ಇಟ್ಕೊಂಡಿಲ್ಲ. ಸೊ ಹೊರಗಡೆಯಿಂದ ತರಿಸ್ತಾರಲ್ವಾ, ತಿಪ್ಪೆ ಗೊಬ್ಬರ ಎಲ್ಲ ತರಿಸ್ತಾರೆ. ಸೊ ಈಗ ಅದು ಒಣಗಿರುತ್ತೆ. ಅದ್ರಿಂದ ನಾವು ಈ ತರ ಯೂಸ್ ಮಾಡ್ಕೋಬೋದಾ? ಯಾವ ತರ ಭಾಳ ಒಣಗಿದ್ರೆ ಅದ್ರದ್ದು ಮಾಡ್ಬೋದ್ರಿ. ಮಾಡೋಕ್ಕಿಲ್ಲ ಅಂತಲ್ಲ. ಅದನ್ನ ಒಂದು ಡ್ರಮ್ ತಗೋಬೇಕ್ರಿ. ಒಂದು 2-3 ದಿನ ಅದ್ರೊಳಗೆ ಹಾಕ್ಬೇಕ್ರಿ. ಅದ್ರ ಮ್ಯಾಗ ಒಂದು ಅರ್ಧ ಇಂಚಿ ನೀರು ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಅದು ಚೆನ್ನಾಗಿ ಮೆತ್ತಗೆ ಬೆಣ್ಣೆ ಆದಂಗೆ ಆಕತ್ರಿ. ಅವಾಗ ಸ್ವಲ್ಪ ಮಣ್ಣು ಅದನ್ನು ಕೂಡಿಸಿ ಹಾಕಿದ್ರಾಗ ಚೆನ್ನಾಗಿ ಆಕತಿ. ವಿಶೇಷ ಇಷ್ಟ ರೀ, ನಾವು ಅಲ್ಲಿ ಹೊಲ್ಲಾಗೆಲ್ಲ ಹರಡಿದಾಗ ಅದು ಒಂದು ಹುಳುಕ್ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಲಾಂಗ್ ಟೈಮ್ ಬೇಕು, 1 ವರ್ಷ ಬೇಕು. ಇಲ್ಲಿ 1 ವರ್ಷ ತಿಪ್ಪಿ ಹಾಕಬೇಕು, 1 ವರ್ಷ ಅಲ್ಲಿ ಹೋಗಿ ಹತ್ತಾಕ್ಬೇಕು. ಅದು ಇದಾಗಬೇಕು, ಫೀಡ್ ಮಾಡಾಕ್ಬೇಕು. ಬಟ್ ನಾವು ಈ ಥರ ಇಲ್ಲೇ ಮಾಡಿ ಹಾಕೋದ್ರಿಂದ ಈ ವರ್ಷದ ಗೊಬ್ಬರ ಇದೇ ವರ್ಷ ಹತ್ತೈತಿ. ಮತ್ತು 1 ಟ್ರ್ಯಾಕ್ಟರ್ ಗೊಬ್ಬರ 3 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಕತಿ. ಅದು 3 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಕತ್ತೆ. ಮುಂದೆ ರಿಪೋರ್ಟ್ನಾಗ ಹೇಳ್ತೇನೆ ನಿಮ್ಗೆ ಹೆಂಗೆ ಆಕತ್ತೆ ಅಂತ. ಇದು ಇಲ್ಲಿ ನೋಡ್ರಿ, ರೈನೋಸರ್ ಬಿಟಲ್ಸ್ ರೀ. ಇದನ್ನು ತಿನ್ನೋದು ಇದಕ್ಕೆ ಮ್ಯಾಗೈತಿ ಕಿಸಿಂಗ್ ಬಗ್ರಿ. ಇದನ್ನು ನಾನು ಸಾಕಷ್ಟು ವಿಜ್ಞಾನಿಗಳು ಅದು ಸಂಪರ್ಕ ಇಟ್ಕೊಂಡು ಅವ್ರು ಈ ಥರ ಹುಳ ಐತ್ರಿ ನಮ್ಗೆ ಈ ಥರ ಹೇಳಿದಾಗ ಅವರು ಸಲಹೆ ಕೊಡ್ತಾರೆ. ಇಂಥವ್ರು ಬರೀ ನಾನು ವಿಜ್ಞಾನಿಗಳ ಜ್ಞಾನಗಳನ್ನು ತೊಗೊಂಡು ನಮ್ಮ ಕೃಷಿ ಅನುಭವಗಳನ್ನ ಹಂಚ್ಕೊಂಡಾಗ ನಮ್ಮ ಕೃಷಿ ಭಾಳ ಚೆನ್ನಾಗಿ ಆಕತಿ. ಅವ್ರೊಳಗೆ ಸಂಪರ್ಕ ಚೆನ್ನಾಗಿ ಇಟ್ಕೋಬೇಕು ನಾವು. ಸಾಕಷ್ಟು ವಿಜ್ಞಾನಿಗಳು, ಒಳ್ಳೆ ವಿಜ್ಞಾನಿಗಳದಾವೆ. ನಮ್ಮ ಕೆಲವೊಂದಿಷ್ಟು ವಿಜ್ಞಾನಿಗಳು ರಾತ್ರಿ 12ಕ್ಕೆ ಫೋಟೋ ಹಾಕಿದ್ರು, ಅವ್ರು ಮಲ್ಕೊಂಡು ಬೇಕಾದ್ರೆ ಅದ್ರ ಕೆಳಗೆ ಬರೆದು ಹಾಕಿರ್ತಾರೆ. ನಮ್ಮ ಕಡೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಅಂಥ ಎಲ್ಲ ವಿಜ್ಞಾನಿಗಳು, ಡಾಕ್ಟರ್ ವೆಂಕಟೇಶಲು, ಡಾಕ್ಟರ್ ಶಂಕರಮೂರ್ತಿ, ಸುಭಾಷ್ ಕುಂದೂರ್ ಅಂತೇಳಿ ಒಬ್ಬರು, ಅವರು ಇವತ್ತು ಫೋಟೋ ನೋಡಿ ಅವ್ರು ನೋಡೇ ಇಲ್ಲ ನಾನು. ಅವರೆಲ್ಲ ಇಂಥವೆಲ್ಲ ನಮ್ಮ ಹುಳಗಳ ಬಗ್ಗೆ ಹಾಕ್ತಾರೆ. ಹಂಗೆ ಅವ್ರ ಕಡೆ ನಾವು ಪರಿಚಯ ಇಟ್ಕೊಂಡು ಈ ಥರ ನಾವು ಅವ್ರ ಕಡೆ ಏನು ತರಬೇಕು ಅಂತ ತಿಳ್ಕೊಬಾರ್ದು. ನಾವು ಇದರಿಂದ ಏನು ನಮ್ಗೆ ಮಾಡಿದ್ರೆ ಪರಿಣಾಮಕಾರಿ ಆಕತಿ. ನಾ ಏನಂತೀನಿ ಅಂತಂದ್ರೆ, ಕೃಷಿಗೆ ಹೊರಗಲಿಂದ ಏನೂ ತರಬಾರ್ದು ನಾವು. ಹಂಗೆ ನಮ್ಮ ಪೂರ್ವಿಕರು ಮಾಡ್ತಿದ್ರು.
ಸೊ ಇಲ್ಲಿ ನೋಡಿದಾಗ ಇದು ರೈನೋಸರಸ್ ಹಾ, ಬೀಟಲ್ ಅಲ್ಲ ಹಾ, ಸರ್? ಇಲ್ಲಿ ತಿಂದೈತೆ ನೋಡ್ರಿ ಹಾ. ಕಿಸಿಂಗ್ ಬಗ್ರಿ. ಅಂದ್ರೆ ನೀವು ಇದೀಗ ಸಿರಿಂಜ್ ಇಟ್ಕೊಂಡು ಹೆಂಗೆ ಹೇಳ್ತಿರಲ್ಲ, ಹಾ. ಅದು ಇದನ್ನ ರಸ ತಿಂದ್ಬಿಡ್ತೀರ, ಅವಾಗಿಂದ ಎಕ್ಸ್ಪೈರ್ ಆಕೈತಿ. ಇದನ್ನ ಸಾಯಿಸ್ಬೇಕು ಅಂತ ನಮ್ಗೆ ಅಗ್ರಿಕಲ್ಚರ್ ಕಾಲೇಜಸ್ ಆಗ್ಲಿ ಡಿಪಾರ್ಟ್ಮೆಂಟ್ಸ್ ಅವರು ಹಾ. ಫೆರಮೋನ್ ಟ್ರಾಪ್ಸ್ ಅಂತ ಎಸ್ ಕೊಡ್ತಿದ್ದಾರೆ. ಎಸ್ ಎಸ್ ಸೊ ಅದ್ರ ಮೇಲೆ ನಿಮ್ಮ ಅನಿಸಿಕೆ ಏನ್ ಸರ್? ಅದ್ರ ಮ್ಯಾಗ ನಮ್ಮ ಅನ್ಸಿಕೆ, ನಾವು ಯಾವಾಗ ಈ ಪೂರಕವಾಗಿ ಔಷಧಿ ಗೊಬ್ಬರ ಔಷಧಿ ನಾವು ಸ್ಪ್ರೇ ಮಾಡಿಲ್ಲ ಅಂತಂದ್ರೆ ಉಪಕಾರಿ ಮಾಡುವು ಇರ್ತವು, ಅದರಿಂದ ಅಪಕಾರಿ ಮಾಡುವಂಥ ತಿನ್ನುವಂಥವು ಇರ್ತವೆ. ಅಪಕಾರಿ ಮಾಡು ಭಾಳ ಹಾನಿ ಮಾಡ್ತವೆ. ಇಂಥವೆಲ್ಲ ಒಂದಕ್ಕೊಂದು ಪೂರಕವಾಗಿರೋದ್ರಿಂದ ಅಲ್ಪ ಸ್ವಲ್ಪ ಹಾನಿ ಆಗ್ಬೋದು ವಿನಃ ಅದು ನಮ್ಗೆ ನಾನು 22 ವರ್ಷದಾಗ ನಮಗೇನು ಅಂಥ ಹಾನಿ ಮಾಡಿಲ್ಲ. ವಿಶೇಷ ರೀ, ನಾವು ಏನೋ ತಂದ್ರೆ ಅದು ಖರ್ಚು, ಅದಕ್ಕೊಂದು ಮತ್ತೆ ಲೂರ್ಸ್ ಹಾಕಬೇಕು, ಅದೆಲ್ಲ ಖರ್ಚಲ್ರಿ. ಬಟ್ ನಾವು ಈ ಥರ ನಾವು ಒಂದೆಲ್ಲನೂ ಬಿಲ್ಡ್ ಮಾಡಿದಾಗ ಇದು ನಮ್ಗೆ ತನ್ನಿಂತಾನ ಆದಾಯ ಆಕೈತೆ ರೀ. ಹಾಂ ರೀ, ಇದು ಇದೇನು ಜೇಡ್ ಅಂತಿರಲ್ಲ ನೀವು, ಇದು ನೆಲಗುಮ ಅಂತೀವಿ ನಮ್ಮ ಕಡೆ. ಇದು ಒಳಗೆ ಹೋತಂದ್ರೆ ಡೋರ್ ಹಾಕೊಂತಂದ್ರೆ ನೀವು ಏನು ಹಚ್ಚಿ ತಕೊಂಡ್ರು ಹೊರಗಲ್ಲ, ಅಷ್ಟು ಚೆನ್ನಾಗಿ ಗಮ್ ಹಸ್ತೈತಿ. ಇದು ನಮ್ಗೆ ಸಾಕಷ್ಟು ಹಾನಿ ಮಾಡೋ ಕೀಟಗಳನ್ನು ಇದು ತಿಂತೈತೆ ರೀ. ನಾವೇನು ಮಾಡಿಲ್ಲ ಅಂತ ನಮ್ಮ ಕಲ್ಪನಾ ಅಲ್ರಿ. ಇವರೆಲ್ಲ ನಾವು ರಾತ್ರಿ ಮಲ್ಕೊಂಡ್ರೆ ಕೆಲಸ ಮಾಡ್ತಾರೆ. ನಮ್ಮ ಬಾಲ್ಯದೊಳಗೆ ಇದನ್ನ ಜೀವದಷ್ಟು ಹಿಡ್ಕೊಂಬಂದು ಒಂದಿಷ್ಟು ಅರಿವಿ ಒಳಗೆ ಅದನ್ನು ಹೊಲದು ನಮ್ಗೆ ಕೊಳ್ಳಾಕ್ ಕಟ್ತಿದ್ರು. ನಮ್ಗೆ ಆರೋಗ್ಯ ಚೆನ್ನಾಗಿ ಆಕಿತ್ತು. ಇಂಥವೆಲ್ಲ ನಾವು ಇನ್ನೂ ತಿಳ್ಕೊಂಡೇ ಇಲ್ಲ. ಇದು ಯಾಕೆ ಅದ್ರ ವಾಸನೆಗೆ ಆರೋಗ್ಯ ನಮ್ಗೆ ಚೆನ್ನಾಗಿ ಆಕಿತ್ತು ಏನಂತ ಇಂಥವು ಸಾಕಷ್ಟು ಹುಳುಗಳು ಭೂಮಿ ಒಳಗೆ ಕೆಲಸ ಮಾಡೋದ್ರಿಂದ ನಮಗೆ ರೋಗ ಬರಂಗಿಲ್ಲ. ಹಾಂ, ಇಲ್ಲಿ ನೋಡಿ, ಇದು ಒಂದು ಮುತ್ತು ಕೊಡುವ ಕೀಟ. ಈ ಕೀಟ ನೋಡಿರ್ತೀವಿ, ಈ ಕೀಟ ನೋಡಿಬಿಟ್ಲೆ ಇದು ಉಪಕಾರಿ ಮಾಡುತ್ತೆ ಅಂತ ನಾವು ವಿಜ್ಞಾನಿಗಳು ಕೇಳಿದಾಗ ಅವ್ರು ಹೇಳ್ತಾರೆ. ಬಟ್ ಇದನ್ನು ನಾವು ಹೊಂದ್ಬಿಡ್ತೀವಿ. ಹಾಂ, ನಾನು ಇದು ತಿಪ್ಪೆ ಗ್ರಾಮ್ಯ ಭಾಷೆದೊಳಗೆ ತಿಪ್ಪೆ ಅನ್ನೋದು ಶಬ್ದ ಚೆನ್ನಾಗಲ್ಲ. ತಿಪ್ಪಿನ ತುಪ್ಪ ಮಾಡಿದ ಅಂದ್ರೆ ಸ್ವಲ್ಪ ಹಾಲಿಗೆ ಸ್ವಲ್ಪ ಮೊಸರು ಹಾಕಿದ್ರೆ ಹೆಂಗೆ ತುಪ್ಪ ಆಗತ್ತೆ, ತುಪ್ಪಕ್ಕೆ ಎಕ್ಸ್ಪೈರಿ ಇಲ್ಲ. ನೀವು ಎಷ್ಟು 100 ವರ್ಷ ಇಟ್ಟರು ಎಕ್ಸ್ಪೈರಿ ಇಲ್ಲ. ಅದೇ ಥರ ಇದನ್ನು ತಿಪ್ಪಿನ ಈ ತುಪ್ಪ ಮಾಡಿದ್ರೆ ಇದಕ್ಕೂ ಸಾವಿಲ್ಲ, ಎಕ್ಸ್ಪೈರಿ ಇಲ್ಲ. ಸಾಯಿಲ್ ಲೈಕ್ ಕನ್ವರ್ಸೇಷನ್ ಇದನ್ನು ಮಾಡಿದ್ರೆ ಏನೇನು ಲಾಭ ಅಂತಂದ್ರೆ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಕಾದಿರ್ತೈತೆ ರೀ. ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಹೆಚ್ಚು ಮಾಡ್ತಿ, ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶ ವೃದ್ಧಿಸ್ತೈತೆ ರೀ. ಇದನ್ನ ಏನೆಲ್ಲ ನಾವನ್ನೇ ಕಸಬೋದು ರೀ. ಇದಕ್ಕೆ ಅವನತಿನೇ ಇಲ್ಲ. ಸೂರ್ಯಚಂದ್ರ ಎಷ್ಟು ಸತ್ಯ ಅಷ್ಟು ಸತ್ಯ, ನಾವೇನ ಹೋಗ್ಬೋದು ರೀ. ಬಟ್ ಇದೆಲ್ಲ ನಮ್ಮ ಪ್ರತಿ ವರ್ಷ ನಾವು 26 ಟನ್ ಹಾಕ್ತೇವೆ ಅಂದ್ರೆ ನಮ್ಮ ಸಾಯಿಲ್ ಮಣ್ಣಾಗ್ಲಿಕ್ಕೆ ಅಷ್ಟು ಹೋಗ್ತದೆ. ಅದ್ರ ಜೋಡಿ ಇದು ಇನ್ಕ್ರೀಸ್ ಆಕತ್ತಲ್ರಿ. ಹಂಗೆ ನಮ್ಮ ಪೂರ್ವಿಕರು ಎಲ್ಲರೂ ಹಾಕ್ತಿದ್ದಲ್ಲ, ನಮ್ಮ ಸಾಯಿಲ್ ಪ್ರತಿ ವರ್ಷ ಇನ್ಕ್ರೀಸ್ ಆಕಿತ್ತು. ಈಗ ನಾವು ಇನ್ಕ್ರೀಸ್ ಆಗುವಂಥದ್ದು ಏನು ಮಾಡಾಕತ್ತೀವಿ? ಎಷ್ಟೋ ಮೆಟ್ರಿಕ್ ಟನ್ ಗೊಬ್ಬರ ತರ್ತೇವೆ, ಕರಿ ಹೋಗ್ಬಿಡುತ್ತಲ್ಲ. ಇದ್ರ ಬಗ್ಗೆ ಚಿಂತನೆನೇ ಇಲ್ಲ. ಸುಮ್ಮ FIM ಹಾಕಂತೀವಿ. FIM ಅದ್ರಲ್ಲಿ ಏನೈತಿ ಏನಿಲ್ಲ ಅನ್ನೋದು ಇಂಥವೆಲ್ಲ ಬರೀ ಸಗಣಿ ಬಗ್ಗೆ ಒಂದು ಸಂಶೋಧನೆ ನಾವು ಹುಟ್ಟಬೇಕು. ಅಂದ್ರೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ನಾನು ಇದು ಒಮ್ಮಕ್ಳೇ ಇಷ್ಟು ಹುಳ ಸಿಕ್ಕಿಲ್ಲ. ನಾನು 22 ವರ್ಷ ಕೆಲಸ ಮಾಡ್ಕೊಂತಂದ್ರೆ ಒಂದೊಂದು ವರ್ಷಕ್ಕೊಂಡು ಒಂದು 2 ವರ್ಷಕ್ಕೆ ಸಿಕ್ಕೈತಿ, ಒಂದು 3 ವರ್ಷಕ್ಕೆ ಸಿಕ್ಕೈತಿ. ಹಂಗೆ ಇನ್ನೂ ಸಾಕಷ್ಟು ಹುಳುಗಳದು. ಅವನ್ನ ಸಂಶೋಧನೆ ಮಾಡಿ ರೈತನ ಹೊಲದಾಗ ಕೊಟ್ಟಾಗ ರೈತನ ಕೃಷಿ ಖರ್ಚು ಕಡಿಮೆ ಆಕತಿ. ಅವಾಗ ಸರ್ಕಾರಕ್ಕೂ ಈ ಸಬ್ಸಿಡಿ ಒಂದು ವರ್ಷಕ್ಕೆ ರೀ 2,500 ಲಕ್ಷ ಕೋಟಿ ಸಬ್ಸಿಡಿ ಕೊಡ್ತೈತೆ ಸರ್ಕಾರ ಗೊಬ್ಬರಕ್ಕೋಸ್ಕರ. ಅದೆಲ್ಲ ನಿಲ್ತೈತಲ್ಲ, ಅವಾಗ ರೈತ ಸಸ್ಟೈನೇಬಲ್ ಆಕಲ್ಲ. ಇಂಥವೆಲ್ಲ ವಿಚಾರ ಮಾಡ್ಬೇಕಲ್ರಿ. ಇದು ಒಂದು ಬಯೋಡೈಜೆಸ್ಟರ್ ಅಂತೇಳಿ ನಾನು ಒಂದು 22 ವರ್ಷದಾಗ ಒಂದು 15 ವರ್ಷ ಒಂದು ಸ್ವಲ್ಪ ಔಷಧಿ ಮಾಡಿ ಹೊಡೆದೆ. ಔಷಧಿ ಅಂತಂದ್ರೆ ಎಕ್ಕಿ, ಲಕ್ಕಿ, ಕರ್ಲಕ್ಕಿ, ಹೊಂಗಿ, ಪಾರ್ಥೆನಿಯಮ. ಇದು ಒಂದು 16,000 ಲೀಟರ್ ಟ್ಯಾಂಕ್ ಐತಿ. ಇದಕ್ಕೊಂದು ಅರ್ಧ ಭಾಗ ಒಂದು 10,000, ಒಂದು 6,000 ಐತಿ. ಈ ಎಕ್ಕಿ, ಲಕ್ಕಿ, ಕರ್ಲಕ್ಕಿ, ಹೊಂಗಿ, ಪಾರ್ಥೆನಿಯಮ ಇವು ಕಸಗಳನ್ನೆಲ್ಲ ಹಾಕಿ ಮ್ಯಾಗ ನೀರು ತುಂಬಿಸಿದ್ರೆ ಒಂದು ಕಪ್ಪು ಕಲರ್ ನೀರು ಬರುತ್ತೆ. ಅದನ್ನು ತೊಗೊಂಡು ನಾವು ಸ್ಪ್ರೇ ಮಾಡಿದಾಗ ನಮಗೆ ಹಾನಿ ಮಾಡುವಂಥ ಕೀಟಗಳು ಕಂಟ್ರೋಲ್ ಬರುತ್ತೆ. ಬಟ್ ಈಗ ಅದನ್ನು ಬಿಟ್ಬಿಟ್ಟಿವಿ, 4 ವರ್ಷ ಆದರೆ ಸ್ಪ್ರೇನ ನಿಲ್ಲಿಸಿಬಿಟ್ಟಿವಿ. ಇದನ್ನು ನಮ್ಗೆ ಹಸುಗಳಿಗೆ ನೀರಿಗಾಗಿ ಉಪಯೋಗ ಮಾಡ್ತೀವಿ ರೀ. ಹಾಂ, ಇದು ನೋಡ್ರಿ ಇಲ್ಲಿ ಎಷ್ಟು ಮಜಾ ಐತೆ ಅಂತಂದ್ರೆ ಇದು ಎರೆಹುಳು ಗೊಬ್ಬರದ್ದು ರೀ. ಇದ್ರ ಮಾಯ್ಶ್ಚರ್ 60% ಐತಿ. ಇದ್ರದ್ದು ಸಿಮಿತ್ರ ಶಕ್ಲಶೆಲ್ಲ ವಾಕರ್ದು ಮಾಯ್ಶ್ಚರ್ ಬರೀ 2% ಐತಿ. ಇದ್ರೊಳಗಿರುವಂಥ ರಿಪೋರ್ಟು ಇದಕ್ಕಿಂತ 2 ಪಟ್ಟು ಹೆಚ್ಚದವ್ರಿ. ಇದ್ರೊಳಗೆ 22% ಆರ್ಗ್ಯಾನಿಕ್ ಕಾರ್ಬನ್ ಐತಿ. ನಾವೇನಂತೀವಿ, ಮಾಯ್ಶ್ಚರ್ ಇದ್ರಷ್ಟೇ ಎಲ್ಲ ಪೋಷಕಾಂಶಗಳು ಇರ್ತೀವಿ. ಇವನ್ ಇದ್ರೊಳಗೆ 2% ಮಾಯ್ಶ್ಚರ್ ಇದ್ರು ಮಾಯ್ಶ್ಚರ್ ಇದಕ್ಕಿಂತ ಡಬಲ್ ಹೆಚ್ಚದವು. ಹಂಗೆ ಬೇರೆ ಬೇರೆ ಹುಳುಗಳು ತಿನ್ನೋದ್ರಿಂದ ಬೇರೆ ಬೆಳೆ ಚೆನ್ನಾಗಿ. ಇದ್ರಾಗ ಅಸ್ತೋರ್ಮ್ ತಿಂದಿದ್ರೆ ಬರೀ 15% ಆರ್ಗ್ಯಾನಿಕ್ ಕಾರ್ಬನ್ ಐತಿ, ಇದ್ರೊಳಗೆ 22% ಐತಿ. ಹಿಂಗೆ ಸಾಕಷ್ಟು ಪೋಷಕಾಂಶಗಳು ಅವೈಲೇಬಲ್ ಆಕಾವ, ನಮ್ಮ ಬೆಳೆಗೆ ಸಿಗ್ತಾವ್ರಿ. ಹಾಂ, ನಿಮ್ಗೆ ಆಗಲ್ಯಾಗ ಈ 1 ಟ್ರ್ಯಾಕ್ಟರ್ ಗೊಬ್ಬರ 3 ಟ್ರ್ಯಾಕ್ಟರ್ ಬೆಲೆ ಹಾಕಿದೆ. ಡಾಕ್ಟರ್ CP ಚಂದ್ರಶೇಖರ್ ಸಾಹೇಬ್ರು ಅಂತೇಳಿ ನಮ್ಮ ಹೊಲದಾಗ 5 ವರ್ಷ ಸಂಶೋಧನೆ ಮಾಡೋರು ಈ ನ್ಯಾಚುರಲ್ ಫಾರ್ಮಿಂಗ್ ಬಂದಾಗ. ಅವಾಗ ಈ ಘನ ಜೀವಾಮೃತವನ್ನು ಈ ನಮ್ಮ ಲಾರ್ವಾ ತಿಂದಿದ್ದ ಸಿಮಿತ್ರ ಶಕ್ಲು ಲಾರ್ವಾ ಚೆಕ್ ಮಾಡಿಸಿದೆ, NLS ಚೆಕ್ ಮಾಡಿಸಿದಾಗ ಈ ಬ್ಯಾಕ್ಟೀರಿಯಾ ಐತೆ ನೋಡ್ರಿ, ಇಲ್ಲಿ ಮ್ಯಾಗ 45 ಐತ್ರಿ. 45 10 ರೂಪಾಯಿ ಅಂತಂದ್ರೆ 5 ಪೂಜಿ ಇಟ್ಟರೆ 45 ಲಕ್ಷ ಆತ್ರಿ. ಅದೇ ಕೆಳಗೆ 300 ಐತಿ. 300 ಮುಂದೆ 5 ಪೂಜಿ ಇಟ್ಟರೆ 3 ಕೋಟಿ ಆಯ್ತು. 45 ಲಕ್ಷ ಹೆಚ್ಚು, 3 ಕೋಟಿ ಹೆಚ್ಚು. ಈ ಲಾರ್ವಾ ತಿಂದ ನಂತರ 3 ಕೋಟಿ ಆಕೈತಿ. ಹಂಗೆ ಈ ಪಂಗೈರಿ, ಆಕ್ಟಿನಮೋಸಿಸ್, ಫಾಸ್ಫರಸ್ ಆಗಲೇ ಹೇಳಿದ್ದೀನಿ, ನೀವು ನಾನು ಪಾಕೆಟ್ ಕೊಡಕತ್ತಾರ. ಇವೆಲ್ಲವೂ ಇದ್ರೊಳಗೆ ಅದಾವ್ರಿ. ಈ ಖಾಲಿ ಸಗಣಿ ಒಳಗೆ ಮುಖ್ಯ ನಾನು ಈ ಏನು ಹುಳ ತಿಂತಾವಲ್ಲ ಅದ್ರೊಳಗೆ ಚೆನ್ನಾಗಿದಾವ್ರಿ. ಹಾಂ, ಇವರು ಡಾಕ್ಟರ್ CP ಚಂದ್ರಶೇಖರ್ ಭಾಳ ಸಂಶೋಧನೆ ಮಾಡ್ಯಾರ ಇದ್ರೊಳಗೆ ಮ್ಯಾಗ.
ಹಾಂ ಇದನ್ನ ರೀ ನಾವು ಗ್ರೋತ್ ಪ್ರಮೋಟರ್ ಅಂತೀವಲ್ಲ, ಒಳ್ಳೆ ವಾಸನೆ ಬಂದಿದ್ದನ್ನು ಈ ಥರ ನೀರೊಳಗೆ ಹಾಕಿಟ್ಟು ಇದು ನೀರನ್ನು ತೊಗೊಂಡು ನಾವು ಸ್ಪ್ರೇ ಮಾಡಿದ್ರೆ ಒಳ್ಳೆ ಗ್ರೋತ್ ಪ್ರಮೋಟರ್. ಹಾಂ ನಮ್ಮ ಹೊಲದ 1 year ರಿಪೋರ್ಟ್ ನೋಡ್ರಿ ಇದು. ಇಲ್ಲಿ ಹೇಳ್ತೈತಿ ಇದ್ರ ಬೇರೆ ಎಷ್ಟು ಉದ್ದ ಐತೆ ಅಂತಂದ್ರೆ 7 ಫೂಟ್ ಐತ್ರಿ. ಬಟ್ ಇದು ಮಲ್ನಾಡ್ ಮಡಿಕೆ ರೀ. ಭೂಮಿ ಒಳಗೆ 7 ಫೂಟ್ ಬೇರ್ ಹೋಗೈತಿ ಅಂತಂದ್ರೆ ಅದು ಹಿಂಗೆ ಜಗ್ಗಿದ್ರ ಬಾ ಅಂತಂದ್ರೆ ನಮ್ಮ ಸಾಯಿಲ್ ಎಷ್ಟು ಲೂಸ್ ಆಗೈತಿ, ನಮ್ಮ ಸಾಯಿಲ್ನೊಳಗೆ ಗಾಳಿ ಎಷ್ಟು ಹೋಗತಿ, ನಮ್ಮ ಸಾಯಿಲ್ ಒಳಗೆ ಆಹಾರ ಹೆಂಗೆ ತಯಾರು ಬೇರೆ, ಇದು ಬದಲಾವಣೆ. ಇದು ಒಂದೇ ನಮ್ಮ ಕಣ್ಣಿಗೆ ಕಾಣುವಂಥ ರಿಪೋರ್ಟ್ ಇದು. ಹಾಂ ನಾವು ಮೊದಲೇಕೆಲ್ಲ ಈ ಥರ ಉಡಿ ಕಟ್ಟಿ ಎಲ್ಲ ಹಾಕ್ತಿದ್ವಿ. ಒಂದು ಮತ್ತೆ ಚೇಂಜ್ ಮಾಡ್ಕೊಂಡು ಬಂದೀವಿ ನಮ್ಮ ಗೊಬ್ಬರ. ಈ ಥರ ಗೊಬ್ಬರ ಜಾಸ್ತಿ ಆತ್ರಿ. ಗೊಬ್ಬರ ಜಾಸ್ತಿ ಆದಾಗ ಕೆಲಸ ಮಾಡೋರು ಇಲ್ಲ ನಾವು ಗೊಬ್ಬರ ಹೊರಿಸಿ ಬರಂಗಿಲ್ಲ ಅಂತಿದ್ರು. ಅವಾಗ ನಾವು ಕುತ್ಕೊಂಡು ವಿಚಾರ ಮಾಡಿದ್ವಿ, ಇದನ್ನು 4 ಜನ ಹೆಂಗೆ ಮಾಡ್ಬೋದು ಹಾಕ್ಬೋದು ಅಂತೇಳಿ ಒಂದು ಬುಟ್ಟಿಗೆ ಹೋಲ್ ಹಾಕಿ, ಆ ಹೋಲ್ನೊಳಗೆ ನಮ್ಮ ಎಡಿ ಕುಂಟಿ ಹೊಡಿತೀವಲ್ಲ ಅದು ಹಾಕಿ 1 ಟ್ರ್ಯಾಕ್ಟರ್ ಗುಬ್ಬಿ ಲೋಡ 4 ಜನ ಹಾಕಿದ್ವಿ. ಹಾಂ ಇದು ಅದರ್ಥ ರೀ. ಹಾಂ ಈಗೇನು ಮಾಡಕತ್ತೀವಿ ಅಂತಂದ್ರೆ ನೀವು ಸೀಡ್ ಕಮ್ ಫರ್ಟಿಲೈಸರ್ ಹೆಂಗೆ ಟ್ರ್ಯಾಕ್ಟರ್ಗೆ ಹಾಕ್ತಿರಲ್ಲ ಅದೇ ಸಿಸ್ಟಮ್ ಆಗಿ ನಾವು ಕಡೆ ಸೀಡ್ ಹಾಕ್ತೀವಿ, ನಮ್ಮ ಇದೇ ಥರ ಗೊಬ್ಬರ ಹಾಕ್ತೀವಿ, ಬಿತ್ತೀವಿ. ಇದನ್ನೇ ನಮ್ಮ ಈ ಫರ್ಟಿಲೈಸರ್ ಗೊಬ್ಬರ ರೀ ತೇವಾಂಶ ಇದ್ದಾಗ ಅಷ್ಟು ಹಾಕ್ಬೇಕು ರೀ. ಇದನ್ನು ನೀವು ಯಾವಾಗ ಬೇಕಾದ್ರೆ ಹಾಕ್ಬೋದು. ನೀವು ಬಿತ್ತೋಕ್ಕಿಂತ ಮೊದಲಕ್ಕೆ ಅಡ್ವಾನ್ಸಾಗೆ ಹಾಕ್ಬೋದು, ಇಲ್ಲ ಬಿತ್ತಿದ ನಂತರನೇ ಹಾಕ್ಬೋದು. ಇದಕ್ಕೆ ಹಾಕುವಂಥ ಲಿಮಿಟ್ ಇಲ್ಲ. ಈಗ ಮಳೆ ಬಂದಾಗ ಎಲ್ಲರಿಗೂ ಕೆಲಸಗಾರರು ಸಿಗಂಗಿಲ್ಲ. ಬಟ್ ನಾವು ಮೊದಲಕ್ಕೆ ಜೂನ್ ಜುಲೈ ಒಳಗೆ ಮಳೆ ಅವಕ್ಕಿಂತ ಮೊದಲಕ್ಕೆ ಬಿತ್ತಿದ್ರು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಂ ನಾನು 20 ವರ್ಷದ ಬೀಜ ಇರುತ್ತೆ ಮೆಣಸಿನ್ಕಾಯಿ ಮತ್ತು ಬಳ್ಳಿ ಶೇಂಗಾ ರೀ. ನಾವು 20 ವರ್ಷದಿಂದ ಸಾಕಷ್ಟು ಬೀಜಗಳ ಸಂಶೋಧನೆ ಮಾಡೀವಿ. ಇದು ನಮ್ಮ ಕಡೆ ಇದಾವೆ. ನಾವು ಈ ಥರ ಎಲ್ಲ ಕುಂಬಳಕಾಯಿ ಬೆಳಿತೀವಿ. ಡಾಕ್ಟರ್ ಟಿ ಬಿ ಅಳ್ಳೊಳ್ಳಿ ಅಂತೇಳಿ ಇವರು ದೇವಸ್ವ ಸೈಂಟಿಸ್ಟ್ ರೀ. ಇವು ಕನಿಷ್ಠ ಪಕ್ಷ ಇವರು 3 ವರ್ಷ ನಮ್ಮ ಚಿಲ್ಲಿ ಮ್ಯಾಗ ಸಂಶೋಧನೆ ಮಾಡ್ಯಾರ ರೀ. ಈ ನೋಡ್ರಿ ಅಲ್ಲೇ ಗಿಡದ ಬುಡಕ್ಕೆ ರೀ ಡಾಕ್ಟರ್ ಅಬ್ದುಲ್ ಕರೀಮ್ ಅಂತೇಳಿ. ಈ ಗಿಡದ ಬುಡಕ್ಕೆ ಏನೂ ಬರಂಗಿಲ್ಲ ಅಂತಾರೆ. ಬಟ್ ನಾವು ನಾನು 25 ವರ್ಷ ಬೀಜ ಯಾಕೆ ಇಡೋದು ಅಂತಂದ್ರೆ ಕೆಲವೊಂದಿಷ್ಟು 25 ಬೇನ್ ಬಿಡೋದು. ಆಮೇಲೆ ಹೇಳ್ತೀನಿ ನಿಮ್ಗೆ. ಎಲ್ಲಿ ಬರಲ್ಲ ಅಲ್ಲಿ ಚೆನ್ನಾಗಿ ಬೆಳೆ ಬರ್ತದೆ. ಯಾಕೆ ಬರ್ತದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಹಾಂ ಈ ಥರ ಬಾರ್ಡ್ರ್ ಹಾಕ್ಬೇಕು ರೀ. ಈ ಬಾರ್ಡ್ರ್ ಯಾಕೆ ಹಾಕ್ಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ ಮುಂದೆ. ನಾವು ಈಗ ಚೆಂಡು ಹಾಕೋದ್ರಿಂದ ಮೆಣಸಿನ ಗಿಡದೊಳಗೆ ಬೇರೆ ಬೆಳೆ ಒಳಗೋದ್ರೆ ಈ ಥರ ಇಲ್ಲಿ ಬಂದವು ನೋಡ್ರಿ ಪತಂಗ. ಈ ಥರ ಪತಂಗ ಬಂದು ಅವು ಪರಾಗ ಮಾಡಿ ಅಲ್ಲೇ ಮೊಟ್ಟೆಯಲ್ಲೇ ಇರ್ತವೆ. ನಮ್ಗೆ ಈಗ ಕಾಯಿ ಕೊರಕವೆಲ್ಲ ಬರ್ತಾವಲ್ಲ ಅವನ್ನ ಅದನ್ನು ಕಿತ್ಕೊಳ್ಳೋದ್ರಿಂದ ನಮಗೆ ಆ ಮೊಟ್ಟೆ ಅಲ್ಲೇ ಉಳಿತವೆ. ನಮ್ಗೆ ಹಾನಿ ಮಾಡುವಂಥ ಕೀಟಗಳು ನಮ್ಮ ಹೂವಿನ ಜೊತೆ ಬರ್ತವೆ. ಒಂದು ಲಾಭ. 2ನೇ ಲಾಭ ಇದ್ರೊಳಗೆ ನಿಮ್ಯಾಟೋಡ್ ಕಂಟ್ರೋಲ್ ಆಕತಿ ಇದ್ರ ಬೇರಿನಿಂದ. 3ನೇ ಲಾಭ ಇದು ಕ್ರಾಪ್ ರೆಸಿಡ್ಯೂ ಆಗಿ ಭೂಮಿ ಒಳಗೆ ಬಿತ್ತಂತಂದ್ರೆ ಸಾಕಷ್ಟು ಎರೆಹುಳ ಸಾಕಷ್ಟು ಹುಳುಗಳು ತಿಂದು ಮತ್ತು ನಮ್ಮ ಪೋಷಕಾಂಶಗಳು ಅವೈಲೇಬಲ್ ಮಾಡ್ತವೆ. 4ನೇ ಲಾಭ ಏನಂತಂದ್ರೆ ದೀಪಾವಳಿ ಟೈಮ್ನಾಗ ನಮ್ಮ ಮನೆಗೆ 1,000 ರೂಪಾಯಿ ಹೂವಿನ ಖರ್ಚು ಕಡಿಮೆ ಆಕತಿ. ಅಕಸ್ಮಾತ್ ನಾವು ಬಲ್ಕ್ ಕಟ್ಟಿ ಬೆಳೆದೇವೆ ಅಂತಂದ್ರೆ ದೀಪಾವಳಿ ಟೈಮ್ನಾಗ ಚೆನ್ನಾಗಿ ಆದಾಯ ಆಕೈತಿ. ನಾವು ಇವತ್ತು ಜೇನು ಕೃಷಿ ಅಂತೀವಿ, ಎಕ್ಸ್ಟ್ರಾ ಮಾಡ್ತೀವಿ. ಬಟ್ ಜೇನು ಕೃಷಿ ಎಕ್ಸ್ಟ್ರಾ ಮಾಡೋದು ತಪ್ಪಂತ ಹೇಳಿಲ್ಲ. ಬಟ್ ನಿಸರ್ಗದತ್ತವಾಗಿ ಸಾಕಷ್ಟು ಜೇನುಗಳು ನಾವೆಲ್ಲ ಬಾಲ್ಯದೊಳಗೆ ಹೊಲಕ್ಕೆ ಹೋದಾಗ ಹೆಣ್ಮಕ್ಳೆಲ್ಲ ಎರ್ಕಲ್ ಬಿಡಕ್ಕೆ ಜೇನು ಬಿಡಿಸಿ ಜೇನು ತಿನ್ಬಂತೆ ಬಾಯಿ ಹೊರಿಸ್ತಿದ್ರು. ಅಷ್ಟೊಂದು ಪ್ರತಿಯೊಂದು ಕೃಷಿ ರೈತನ ಹೊಲದಾಗ ಅಷ್ಟು ಪರಾಗಸ್ಪರ್ಶ ಅಷ್ಟು ಚೆನ್ನಾಗಿ ಜೇನು ಎಲ್ಲ ಕಟ್ತಿದ್ವಿ. ಇವತ್ತು ಜೇನು ಕಟ್ಟಬೇಕಂತಂದ್ರೆ ನಾವು ಎಕ್ಸ್ಟ್ರಾ ಮಾಡಕತ್ತೀವಿ, ಅದು ಪರಾಗ ಹುಡುಕತ್ತೀವಿ. ಕೆಮಿಕಲ್ ಹೊಡಿತಂದ್ರೆ ಬರೋದಿಲ್ಲ. ಈ ನಮ್ಮ ಹೊಲದಾಗ ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ 5 ರಿಂದ 10 ಜೇನು ಕಟ್ತಾವ್ರಿ. ನಾನು ನಿಮಗೆಲ್ಲ ಮುಂದೆ ತೋರಿಸ್ತೇನೆ ಇದನ್ನು ನೋಡಿರಿ. ಈ ಥರ ಇದು ತಗಡ್ರಿ. ಈ ತಗಡಿನ ಮ್ಯಾಗ ಕಟ್ಟೈತಿದ ಹೌದ್ರಿ. ನಾವೇನು ತಿಳ್ಕೊಂಡಿದ್ರಿ ಹಿಂಗೆ ಪಟ್ಟಿದ್ದು ಕಟ್ಟೈತಿ ತಿಳ್ಕೊಂಡ್ವಿ. ಬಟ್ ಪ್ಲೇನ್ ಇದ್ರೊಳಗೂ ಕಟ್ಟೈತಿದ. ಇದು ತೊಗರಿ ಗಿಡ ರೀ. ಹಿಂಗೆ ರೀ ನಾವು ಇದು ಯಾಕೆ ನಮ್ಮ ಹೊಲದಾಗ ಇಷ್ಟು ಕಟ್ತಾವೆ ಜೇನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಫ್ಲವರ್ ಇರ್ತೈತಿ. ಒಂದೇ ಬೆಳೆ ಇರೋಂಗಿಲ್ಲ. ಕನಿಷ್ಠ ವಿವಿಧ ವಿಪತ್ತುಗಳು ವಿವಿಧ ಬೆಳೆಗಳು. ಈಗ ಅಜ್ವಾನ, ತೊಗರಿ ಮತ್ತು ಸೆಣಬ ಮತ್ತು ಶೇಂಗಾ ಮತ್ತು ಬೇರೆ ಮತ್ತು ಬೇವಿನ ಗಿಡ ಹೂವು ಮತ್ತು ಈ ಊದ್ಲ, ನವಣಿ, ಜೋಳ ಇಂಥವೆಲ್ಲ ಪರಾಗ ಜಾಸ್ತಿ ಹೂವುಗಳು ಬಿಡೋದ್ರಿಂದ ಕಂಟಿನ್ಯೂ 12 ತಿಂಗಳು ಹೂ ಬಿಡೋದ್ರಿಂದ ಇವು ಅಲ್ಲಿ ನಮ್ಗೆ ಆಹಾರ ಚೆನ್ನಾಗಿ ಸಿಗೋದ್ರಿಂದ ಚೆನ್ನಾಗಿ ಜೇನು ಕಟ್ತವೆ. ಹಿಂದೆ ಪೂರ್ವಿಕರು ಸಾಕಷ್ಟು ಬೆಳೆಗಳನ್ನು ಬೆಳೀತಿದ್ರು. ಅವ್ರು ಒಂದೇ ಬೆಳೆ ಬೆಳೀತಿದ್ರು, ಮೊನೋಕ್ರಾಪ್ ಮಾಡ್ತಿದ್ದಿಲ್ಲ. ಅವಾಗ ಇವೆಲ್ಲ ಜೇನುಗಳು ತನ್ನಿಂತಾನ ಪರಾಗಸ್ಪರ್ಶ ಮಾಡಿದ್ರು. ಈ ಪರಾಗಸ್ಪರ್ಶ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಮತ್ತು ಈಡನ್ನು ಚೆನ್ನಾಗಿ ಬರುತ್ತೆ. ಈ ಥರ ಮೆಣಸಿನ ಒಂದು ಸಿಂಗಲ್ ಸ್ಪ್ರೇ ಮಾಡಿಲ್ಲ ನಾನು. ಇದಕ್ಕೆ ಯಾವುದೂ ಔಷಧಿ ಗೊಬ್ಬರ ಮತ್ತು ರೋಗ ಬಂದಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು ನಿಮ್ಗೆ ಆಗಲೇ ಹೇಳಿದೆ ಅದಕ್ಕೆ ರೋಗ ತಡೆದುಕೊಳ್ಳೋ ಶಕ್ತಿ ಇರ್ತೈತಿ ಮತ್ತು ವಾತಾವರಣ ಚೇಂಜ್ ಆದಾಗ ಚೆನ್ನಾಗಿ ಬೆಳಿತೈತಿ. ಅಥವಾ ಒಂದು ಸಿಂಗಲ್ ಸ್ಪ್ರೇ. ಈ ಮೇಜರಾಗಿ ನಾವು ಉಪ್ಪು ಮತ್ತು ಖಾರ ಭಾಳ ಎಲ್ಲರೂ ತಿಂತೀವಿ. ಬಟ್ ಮೇಜರಾಗಿ ಸ್ಪ್ರೇ ಮಾಡೋದು ಮೆಣಸಿನ್ಕಾಯಿ. ಇವತ್ತು ಮೆಣಸಿನ್ಕಾಯಿ ಸ್ಪ್ರೇ ಇಲ್ಲ ಬರೋಕ್ಕೆ ಚಾನ್ಸ್ ಇಲ್ಲ ಅಂತಾರೆ. ಬಟ್ ಹಿಂದೆ ಪೂರ್ವಿಕದಾಗೆಲ್ಲ ಸ್ಪ್ರೇ ಇಲ್ಲಂಗೆ ತೆಗೆದ್ರು. ಬಟ್ ಇವತ್ತು ನಾವು ಒಂದು ಸಿಂಗಲ್ ಸ್ಪ್ರೇ ಇಲ್ದಂಗೆ ಚೆನ್ನಾಗಿ ಬೆಳೆ ತೆಗಿತೀವಿ ರೀ. ಅದು ನನ್ನ 20 ವರ್ಷದ ಬೀಜ. ಡಾಕ್ಟರ್ ಸಂಕಲ್ಪ ಅಂತೇಳಿ ಇವರು ಒಂದು 5 ವರ್ಷ ಸಂಶೋಧನೆ ಮಾಡ್ಯಾರ. ಇವರು ವಿಶ್ವವಿದ್ಯಾಲಯಕ್ಕೆ ಹೋಗಿ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ನಂಗೆ ಫೋನ್ ಹಚ್ತಾರೆ. ಮಲೇಶಪ್ಪ ಅವ್ರು ನಿಮ್ಮ ಸಾಯಿಲ್ ಎಷ್ಟು ರಿಚ್ ಐತ್ರಿ ಅಂತಾರೆ. ಅಲ್ರಿ ಮೇಡಮ್ ರಿಚ್ ಅಂದ್ರೆ ಏನು ರೀ ಅಂತ ಕೇಳ. ಏನು ರಿಚ್ ಅಂದ್ರೆ ಏನು? ಇಲ್ಲ ಮಲೇಶಪ್ಪ ನೀನು ಹೊಲದಾಗ ಪೋಷಕಾಂಶಗಳು ಏನು ಇರಬೇಕಲ್ಲ ಅವೆಲ್ಲ ಹೆಚ್ಚದವ ಅಂತ ಹೇಳ್ತಾರೆ. ನಾವು ಎಂದೂ ನನ್ನ ಮಣ್ಣು ತೊಗೊಂಡು ಚೆಕ್ ಮಾಡಿಸ್ತಾವಲ್ಲ. ನಮ್ಮ ಧಾರವಾಡ ಯೂನಿವರ್ಸಿಟಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೇಡಮ್.
ಹಾಂ, ಇವ್ರು ನಾಗರಾಜ್ ಅಂತೇಳಿ ಇವ್ರು KSOC ಇದ್ರು ಮತ್ತು ಇವ್ರು ಸಪ್ರೇಟಾಗಿ ರೋಕೋ ಅಂತೇಳಿ ಇದು ಸರ್ಟಿಫಿಕೇಷನ್ ಕಂಪ್ನಿಯವರು ಪ್ರತಿ ವರ್ಷ ಬರ್ತಾರೆ. ಈ ಗಿಡ ಬಿಡಕ್ಕೆ ನೋಡ್ರಿ ಏನೂ ಬರೋಂಗಿಲ್ಲ ಅಂತೀವಿ, ಬಟ್ ಇಷ್ಟು ಚೆನ್ನಾಗಿ ಕ್ರಾಪ್ ಬಂದೈತೆ. ನಾವು ಸರ್ಟಿಫಿಕೇಷನ್ ಹೊಂದೇವಿ. ಹಾಂ, ನಾವು ಒಂದು ಬೆಳೆ ಬೆಳೆಯಂಗಿಲ್ಲ. ಒಂದು ಮೆಣಸಿನ ಗಿಡದೊಳಗೆ ಅಜ್ವಾನ, ಮಡಿಕೆ, ಹುರುಳಿ ಇದೆ, ಮತ್ತು ಜಿಗಿಡ್ನಂದಲ್ಲಿ ಜೋಳ, ಈ ಥರ ಎಲ್ಲ ಬೇರೆ ಬೇರೆ 5 ಕ್ರಾಪ್ ಬೆಳೆಯೋದ್ರಿಂದ ನಮ್ಮ ಮೇಜರ್ ಕ್ರಾಪ್ ಮೆಣಸಿನ ಗಿಡ ಆದರೂ ಅವಕ್ಕೆ ರೋಗ ಬರೋಂಗಿಲ್ಲ. ಈ ಥರ ಮೆಣಸಿನ್ಕಾಯಿ ರೀ ಇದನ್ನು ಪೂರ್ತಿ ರಿಂಗ್ ಆಗೋ ಮಟ್ಟ ಅಲ್ಲೇ ಬಿಟ್ಟು ಅದು ರಿಂಗ್ ಆಗಿಂದ ತೆಗೆದು ನಾವು ನೀರಿಗೆ ನೀರು ಕೊಡೋಂಗಿಲ್ಲ ಅದಕ್ಕೆ. ಪ್ಯಾಕ್ ಮಾಡಿರ್ತೀವಿ, ಆಮೇಲೆ ಮಾರ್ಕೆಟ್ ಮಾಡ್ತೀವಿ. ಒಂದು ಡ್ರಾಪು ನೀರು ಮುಟ್ಸಂಗಿಲ್ಲ ಅದಕ್ಕೆ. ಹಾಂ ರೀ, ಇವರು ಸನ ಅಂತೇಳಿ ನಾನು ಯಾವತ್ತೂ ಈ ಅಲ್ಲಿ ಕೊಡಬೇಕು ಇಲ್ಲಿ ಮಾರ್ಬೇಕಂತ ಕನಸು ಕಂಡವಲ್ಲ. ನಾನು ಮಾಡ್ತಾಯಿದ್ದೆ. ಇವ್ರು ಯಾರೋ ಗೂಗಲ್ನಾಗ ನಂಬರ್ ಕೊಟ್ಟಿಂದ ಬಂದರು ಅವರು. ಈ ಒಂದು 5-6 ವರ್ಷದಿಂದ ಬಂದು ನಮ್ಮ ಹೊಲ ಎಲ್ಲ ಪೂರ್ತಿ ಅಡ್ಡಾಡಿ ಅದೆಲ್ಲ ನಮ್ಮ ಇದನ್ನು ನಮ್ಮ ಕ್ರಾಪ್ ಎಲ್ಲ ಏನು ಬೆಳೆದಿರ್ತೀವಲ್ಲ ಅಜ್ವಾನ ಮತ್ತು ಮೆಣಸಿನ್ಕಾಯಿ ಒಯ್ದು ಅಲ್ಲೆಲ್ಲ ಚೆಕ್ ಮಾಡಿಸಿ ಅವಾಗ ಅವ್ರು ಫೋನ್ ಮಾಡ್ತಾರೆ, ಮಲೇಶಪ್ಪ ಅಜ್ವಾನ ನನ್ನ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಬೇಕಲ್ಲ ಅಷ್ಟು ನೀವು ಕೊಡು ಅಂತೇಳಿ ಇವತ್ತು ನನ್ನ ಹೆಸರು ಬ್ರ್ಯಾಂಡ್ ಮ್ಯಾಗ 5 ವರ್ಷದಿಂದ ಕ್ಯಾಲಿಫೋರ್ನಿಯಾ USA ಕ್ಯಾಲಿಫೋರ್ನಿಯಾದಾಗ ಸೇಲ್ ಆಗ್ತಾಯಿದೆ. ಇದು ಬೆಳೆಸಿ ಭಾಳ ಇಂಪಾರ್ಟೆಂಟ್. ನಾವು ಮೆಣಸಿನ ಗಿಡ ಮತ್ತು ಇದು ಬೆಳಿಬೇಕಂತಂದ್ರೆ ಇದು ಸ್ಪ್ರೆಡ್ಡಿಂಗ್ ನೋಡಿ, ಇದು ಭಾಳ ಕೆಲಸ ಚೆನ್ನಾಗಿ ಮಾಡ್ತೀವಿ. ಇದು ಕ್ರಾಪ್ ಇದು ನಾವೇನು ಲೈವ್ ಮಲ್ಚ್ ಆಗತ್ತಿ, ಇದು ಒಂದು ಅರ್ಧ ಪ್ರಮಾಣ ಈ ಎಲೆ ಎಲ್ಲ ತರಗೆಲಿ ಎಲ್ಲ ಇದು ಭೂಮಿಯಾಗ ಉಳಿತದೆ. ಮುಂದೆ ಏನೇನು ಲಾಭ ಹೇಳ್ತೀನಿ ನಿಮ್ಗೆ. ಹಾಂ, ಇಲ್ಲಿದ್ರು ಈ ಕಡೆ ಇದೆ ಬ್ರೊಕೊನೈಟ್ ಪರತಂತ್ರಿ ಜೀವಿ. ಇದು ನಮ್ಗೆ ಉಪಕಾರಿ ಮಾಡೋ ಕೀಟಗಳ ಒಂದು ಮಟ್ಟ ಇದೆ. ಈ ಕಡೆ ಇದೆ ನಿಮೋರೇರಿಯಲೆ. ಇದನ್ನು ನಿಮೋರೇರಿಯಲೆ ನಾವು ಪಾಕೆಟ್ ಕೊಡಕತ್ತಾರ. ಇದು ನಮ್ಮ ವಾತಾವರಣ ಸಾಕಷ್ಟು ಐತಿ. ಈ ನಿಮೋರೇರಿಯಲೆ ಬಂದು ಇದ್ರ ಒಳಗೆ ಹೋಗ್ತು ಅಂತಂದ್ರೆ ಇಮಿಡಿಯೇಟಸ್ ಆಯ್ತೈತಿ. ನಾವು ಈ ನಿಮೋರೇರಿಯಲೆ ಬಂದಂಥ ಕೀಡಿಗನ್ನು ಆರ್ಸ್ಕೊಂಬಂದು ನಮ್ಮ ಬಾಟ್ಲಿಗೆ ಇಟ್ಟು ಮತ್ತು ನಾವು ಅದನ್ನು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಆಕತಿ. ಇವೆಲ್ಲ ಪಾಕೆಟ್ ಕೊಡಕತ್ತಾರ. ಇವು ನಿಸರ್ಗದತ್ತವಾಗಿ ತನ್ನಿಂದ ತಾನೇ ಹಾಕವು. ಇದು ನಿಮೋರೇರಿಯಲೆ, ಇದು ಬ್ರೊಕೊನೈಟ್ ಪರತಂತ್ರಿ ಜೀವಿ. ಹಿಂಗೆ ಸಾಕಷ್ಟು ಹುಳಗಳು ನಮ್ಗೆ ಕೆಲಸ ಮಾಡ್ತಾವೆ ರೀ. ಇದು ನಮ್ಮ JD ಆಫೀಸಿಂದ ಬಂದಿದ್ದು ಬೆಳೆ ಸ್ಪ್ರೆಡ್ಡಿಂಗ್ ನೋಡ್ರಿ. ಇದು ಡಾಕ್ಟರ್ CP ಚಂದ್ರಶೇಖರ್ ಅಂತ. ಈಗ ಇದ್ರೊಳಗೆ ನಾವು 12 ಸಾಲಿಗೆ ಒಂದು ಊದ್ಲ, ಕೊರ್ಲಿ, ನೆವಣಿ ಹಾಕ್ತೀವಿ. ಹಾಕೋದ್ರಿಂದ ಹಕ್ಕಿ ಜಾಸ್ತಿ ಬರ್ತವೆ. ನಮ್ಮ ಹೊಲ ಕನಿಷ್ಠ ಪಕ್ಷ ಒಂದು 10 ವೆರೈಟಿ ಹಕ್ಕಿ ಪಕ್ಷಿ ಬರ್ತವೆ. ಅದು ನಮ್ಮ ಕಾಳು ತಿನ್ನೋದಲ್ದ ಹಿಕ್ಕಿ ಹಾಕೋದ್ರಿಂದ ನಮ್ಮ ಈ ಶೇಂಗಾದೊಳಗೆ ಬರುವಂಥ ಮೇಜರ್ ಕೀಡಿಗಳನ್ನು ಚೆನ್ನಾಗಿ ತಿಂತವೆ. ನಮ್ಗೆ ರೋಗದ ಔಷಧಿ ಮಾಡೋದು ಬರೋಂಗಿಲ್ಲ. ಹಾಂ, ಇದು ಭಾಳ ಇಂಪಾರ್ಟೆಂಟ್. ಆಗಲೇ ನಿಮ್ಗೆ ಬಾರ್ಡ್ರಿಂಗ್ ಜೋಳ ಇತ್ತಂತಲ್ಲ, ಇದು ಲೇಡಿ ಬಿಟ್ಲು ಬಗ್ಗೆ ಅಂತಾರೆ ಅದಕ್ಕೆ. ಇದು ನಮ್ಮ ಗುಳದಾಳಿ ಹುಳ ಅಂತಾರೆ. ಇದು ಏನು ಮಾಡ್ತೈತೆ ಅಂತಂದ್ರೆ ಈ ನಮ್ಮ ಏನು ಮೈಟ್ಸ್ ಥ್ರಿಪ್ಸ್ ಅಂತೀವಲ್ಲ, ಮುಟ್ರೋಗ ಬರ್ತಾವಲ್ಲ, ಆ ಮುಟ್ರೋಗ ಬರೋದನ್ನು ಇದೆಲ್ಲವೂ ತಿಂತೈತೆ ರೀ. ಇದು ನಮಗೆ ಅದಕ್ಕೆ ರೀ ನಮ್ಮ ಬಾರ್ಡ್ರಿಗೆ ಫಸ್ಟಿಗೆ ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರು ಅಂತಂದ್ರೆ ಸುತ್ತಲಿ ಬಾರ್ಡ್ರ್ ಜೋಳ ಹಾಕ್ತಿದ್ರು. ಜೋಳ, ಈ ಊದ್ಲ ಇಂಥ ಪೊದೆ ಒಳಗೆ ಇದು ಸಾಕಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಕೈತಿ. ಹಾಗಾಗೋದ್ರಿಂದ ನಮ್ಗೆ ರೋಗ ಬರೋಂಗಿಲ್ಲ. ಹಾಂ, ಇದು ಅದ್ರ ಮರಿ ರೀ ನೋಡ್ರಿ. ಅದು ಲೇಡಿ ಬಿಟ್ಲ ಬಗ್ಗೆ ಅದ್ರ ಮರಿ. ಇವತ್ತು ನಾವು ಇದನ್ನು ಕೀಡಿ ಏನೋ ಹುಳ ಅಂತೇಳಿ ಕೊಂದುಬಿಡ್ತೀವಿ. ಕೊಂದ್ರಿಂದ ಅವಾಗ ನಮ್ಗೆ ರೋಗ ಆಟೋಮೆಟಿಕ್ಲಿ ಜಾಸ್ತಿ ಆಕೈತಿ. ನೀವು ಅದನ್ನು ಹಾನಿ ಮಾಡುವಂಥ ತಿನ್ನುವಂಥವು ಬಂದಾಗ ಮತ್ತು ಇನ್ನೊಟ್ಟು ರೋಗ ಇನ್ಕ್ರೀಸ್ ಆಕೈತಿ. ಒಂದು ವಿಷಯ ನಿಮ್ಗೆ ಹೇಳ್ಬೇಕಂತಂದ್ರೆ ಈ ವರ್ಷ ನಾವು ಸ್ಪ್ರೇ ಮಾಡೋಕೆ ತಪ್ಪಂತಲ್ಲ. ಈ ವರ್ಷ 1 ಸ್ಪ್ರೇ ಮಾಡಿದ್ವಲ್ಲ, ಮುಂದಿನ ವರ್ಷ ಮುಂದಿನ ವರ್ಷ 2 ಸ್ಪ್ರೇ ಮಾಡಿದ್ರೆ 3 ವರ್ಷ. ಮತ್ತು ಎಂಡ್ ಆಗೋದು ಯಾವಾಗ? ಇದು ಮುಗಿದು ಯಾವಾಗ ಸ್ಪ್ರೇ? ನಾನು 22 ವರ್ಷದಾಗ ನಾವು ಇದು ಯಾವುದು ತಪ್ಪರದ್ದು ಸ್ಪ್ರೇ ಮಾಡಿದ್ದು ಒಂದು 15-16 ವರ್ಷ ಮಾಡೀವಿ. ಈಗ 4 ವರ್ಷ ನಿಲ್ಲಿಸಿಬಿಟ್ಟಿವಿ. ನಿಲ್ಲಿಸಿ ಚೆನ್ನಾಗಿ ಬರೋಕ್ಕಾಗ್ತಿಲ್ಲ. ಬಟ್ ಇದನ್ನು ಎಂಡ್ ಆಗೋದು ಯಾವಾಗ? ಹಾಂ, ಇದು ನಾನು ಪ್ರಸ್ತುತ ಕಡೆ ಒಂದು 3,500 ಫೋಟೋ ತೆಗೆದೇನೆ ಇದ್ರು. ಇದು ಜಸ್ಟ್ ಒಂದು 100 ಗ್ರಾಮ್ ಕಡ್ಲಿ ಒಳಗೆ ಹಾಕಿದ್ರೆ ನಮಗೇನು ಕೀಡಿ ಔಷಧಿ ಒಂದು ಸಿಂಗಲ್ ಡ್ರಾಪು ಔಷಧಿ ಹೊಡೆದಾಗ ನಾನು ಇದನ್ನು ತೆಗ್ದೇನೆ, ಕಡ್ಲಿ ತೆಗ್ದೇನೆ. ಇವೆಲ್ಲ ಒಂದು ಸರಿ ಕುಂತಂತಂದ್ರೆ ಯಾವ ಡಿಟೆಕ್ಟಿವ್ ಹತ್ತಂಗಿಲ್ಲ. ಅದಕ್ಕೆ 10 ಕೀಡಿ ತಿಂದ ಹೋಗ್ತೈತೆ ಅದು. ಇದಕ್ಕೆ ಕಾಜಾಣ ಗುಬ್ಬಿ ಅಂತಾರೆ. ಇವರು ನಮ್ಮ ಸಿಂಗದೊಳಗೆ ಈ ಗುರೆಳ್ಳು ಎಳ್ಳು ಹಾಕಿದ್ದೆ ಸಂಶೋಧನೆ ಮಾಡಿದ್ರು. BU ಪಾಟ್ಲೆ ಅಂತೇಳಿ ಮತ್ತು ಡಾಕ್ಟರ್ ಸಂಕಲ್ಪ ಅಂತೇಳಿ. ಹಾಂ, ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಶೇಂಗಾ ಬೆಳೆದ್ರಿಂದ ನೆಕ್ಸ್ಟ್ ನಾವು ಮೆಣಸಿನ ಗಿಡ ಯಾಕೆ ಬೆಳಿತೀವಿ ಅಂದರೆ ಇದಿಷ್ಟು ಸಾರ್ವಜನಿಕ ವಾತಾವರಣದ ಇರುವಂಥ ಸಾರ್ವಜನಿಕವನ್ನು ಸ್ಥಿರೀಕರಿಸಿರುತ್ತೆ. ಪ್ರತಿಯೊಂದು ಗಿಡದ ಬೇರಿನೊಳಗೆ ಈ ಥರ ಇರುತ್ತೆ. ಎಷ್ಟು ಯೂರಿಯಾ ಬೇಕ್ರಿ ಇದ್ರೊಳಗೆ? ಅವು ನಮ್ಮ ನೈಟ್ರೋಜನ್ ಫಿಕ್ಸರ್ ಈ ಥರ ಮಾಡಿರ್ತಾವೆ. ಇದನ್ನೆಲ್ಲ ಹರಗೋದ್ರಿಂದ ನೆಕ್ಸ್ಟ್ ಭೂಮಿಯಾಗ ಉಳಿತೈತಿ. ನೆಕ್ಸ್ಟ್ ಬೆಳೆಗೆ ನಮ್ಗೆ ಚೆನ್ನಾಗಿ ಯೂರಿಯಾ ಸಿಗ್ತೈತಿ. ಅದಕ್ಕೆ ನಾವು ಏನೂ ಹಾಕಲಿಲ್ಲ ಅಂತಂದ್ರೆ ಚೆನ್ನಾಗಿ ಯಾಕೆ ಬೆಳೆ ಬರ್ತದೆ ಅಂತಂದ್ರೆ ನಾವು ಸ್ಪ್ರೆಡ್ಡಿಂಗ್ ಗ್ರೌಂಡ್ ಹಾಕಿ ನಾವು ಏನೂ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಚೆನ್ನಾಗಿ ಬೆಳೆ ಬರುತ್ತೆ. ಇದೊಂದು ಕಳೆ. ಇವತ್ತು ನಾವು ಕಳೆಗಳ ಬಗ್ಗೆ ಮಾತಾಡ್ತೀವಿ. ಕಳೆನೂ ಅದ್ಭುತವಾದ ಕಳೆಗಳು. ಇದೊಂದು ಕಡೆ ನಮ್ಮ ಕಡೆ ಮೆಂತ್ಯ ಕಳೆ ಅಂತಾರೆ. ಇದನ್ನು ಗುಲ್ಬರ್ಗ ಸೈಡ್ ರೀ ಬರಗಾಲ ಬಿದ್ದಾಗ ಇದ್ರ ಸೀಡನ್ನು ಪಾಯಸ ಮಾಡ್ಕೊಂಡು ತಿಂದಾರ. ಇದು ಆ ಥರ ಇದು ಒಂದು ಕಳೆ ರೀ. ಇದು ಭಾಳ ಅದ್ಭುತವಾಗಿ ಮುಂದೆ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಎಷ್ಟೈತಿ ಇದು ಯೂರಿಯಾ. ಇದು ಹಸುಗಳಿಗೆ ತಿಂದ್ರೆ ಭಾಳ ಚೆನ್ನಾಗಿ ಹಸುಗಳಿಗೆ ಚೆನ್ನಾಗಿ ಊಟ ಆಗೈತೆ. ಇದೆಲ್ಲ ಬೀಜ ಎಷ್ಟು ತಿಂಗಳು ಬರುತ್ತೆ? 5 ರಿಂದ 6 ತಿಂಗಳಿಗೆ ಬರುತ್ತೆ ಬೀಜ. ಅಲ್ಲಿ ಮಟ್ಟ ಬೀಜ ಬರೀ ಕ್ರಾಪ್ ರೆಸಿಡ್ಯೂ ಚೆನ್ನಾಗಿ ಬರ್ತೈತಿ. ಇಂಥವೆಲ್ಲ ಕಳೆಗಳನ್ನು ನಾವು ಸೇವ್ ಮಾಡಿಕೊಂಡು ಇವನ್ನ ಭೂಮಿಯಲ್ಲೊಳಗೆ ಉಳಿಸ್ಕೊಂಡಾಗ ನಮ್ಮ ಭೂಮಿ ಚೆನ್ನಾಗಿ ಪೋಷಕಾಂಶಗಳು ಕೊಡ್ತೈತಿ.
ಇದು ಒಂದು ಗಿಡ್ ನಂದ್ಯಾಲ ಅಂತ ಜೋಳ. ಒಂದು ಕಾಳು ಹಾಕಿದ್ರೆ ಕನಿಷ್ಠ ಪಕ್ಷ 10 ತಿಂಡಿ ಬರ್ತೈತಿ, ತೆನಿ ಬರ್ತಿರೋದು. ಬೇವಿನ ಬೀಜ ಒಳಗೆ ಸಿಕ್ಕಾಪಟ್ಟಿ ಯೂರಿಯಾ ಐತಿ. ಆ ಯೂರಿಯಾ ನಮ್ಮ ಭೂಮಿಗೆ ಹಾಕೋದ್ರಿಂದ ಬೆಳೆಗಳು ಚೆನ್ನಾಗಿ ಅವೈಲೇಬಲ್ ಆಕತಿ. ಈ ಥರ ಮಾಡ್ಕೋಬೇಕನ್ನೋ ಹವ್ಯಾಸ ಐತಿ ನಮಗೆಲ್ಲ. ಭೂಮಿ ಇದ್ದು ನಮಗೆಲ್ಲ ಎಲ್ಲಕ್ಕೆ ಭಗವಂತ ಕೊಟ್ಟರು ನಾವು ಒಂದು ಹಸು ಕಟ್ಕೊಳಕ್ತಾ ಇರಲ್ಲ.